ನಮಸ್ತೆ ಎಲ್ಲರಿಗೂ ಬೆಳಗಿನ ಶುಭೋದಯ. ಇವತ್ತು 3:30ಗೆ ಎಚ್ಚರಿಕೆಯಾಗಿತ್ತು. 3:30ಗೆ ಎದ್ದೊಳೋದು ಇನ್ನೇನು ಅಂದ್ಬಿಟ್ಟು 4:15ಗೆ ಎದ್ಬಿಟ್ಟು ಎಲ್ಲ ಹೋಗ್ಬೇಕಾಯಿತು. ಅದಕ್ಕೆ ಬೇಗ ಸ್ವಲ್ಪ ಪೂಜೆ ಮುಗಿಸೋಣ ಅಂದ್ಬಿಟ್ಟು ನೆಲ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಸ್ವಲ್ಪ ನೆಲ ಕಸ ಗುಡಿಸಿ ನೆಲ ಎಲ್ಲ ಸ್ವಲ್ಪ ಶುಕ್ರವಾರ ಅಲ್ವ, ಅದಕ್ಕೆ ಗಂಜು ಅರಿಶಿನ ಮತ್ತು ಉಪ್ಪು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ನೆಲ ಒರೆಸೋಣ ಅಂದ್ಬಿಟ್ಟು ನೆಲ ಒರೆಸಿ ಪೂಜೆ ಎಲ್ಲ ಆಯಿತು. ಮೈ ತೊಳ್ಕೊಂಡು ಪೂಜೆ ಎಲ್ಲ ಮಾಡಿ ಸ್ವಲ್ಪ ಲೆಮನ್ ಟೀ ಮಾಡೋಣ ಅಂದ್ಬಿಟ್ಟು ಮಾಡೋಕ್ಕೆ ಅಡುಗೆ ರೂಮಿಗೆ ಬಂದೆ. ಅದ್ರ ಜೊತೆಯಲ್ಲಿ ಸ್ವಲ್ಪ ಬಿಸಿನೀರು ಕಾಯಿಸ್ಕೊತಾ ಇದ್ದೀನಿ. ಬಿಸಿನೀರು ಕುಡಿಯೋಣ ಅಂದ್ಬಿಟ್ಟು ಸ್ವಲ್ಪ ನಿಂಬೆಹಣ್ಣು ಹುಳಿ ಹಾಕ್ಕೊಂಡು ಬಿಸಿನೀರು ಕುಡಿಯೋಣ ಅಂದ್ಬಿಟ್ಟು ಬಿಸಿನೀರು ಕಾಯಿಸ್ಕೊಂಡೆ. ಹಂಗೆ ಸ್ವಲ್ಪ ಜೊತೆಗೆ ಲೆಮನ್ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ನನ್ನ ಮಗ ಇನ್ನೂ ಮಲಗವನೆ. ಅವನಿಗೆ ಟೈಮ್ ಬಂದು 6 ಗಂಟೆಗೆಲ್ಲ ಪೂಜೆ ಆಗೋಗಿತ್ತು. 6:30 ಇವಾಗ. ಅವನಿಗೆ ಪಾಪ ಐಟಮ್ ಎಲ್ಲ ಎತ್ಬಿಟ್ಟು ತುಂಬ ಅಂದರೆ ಸಖತ್ತು ಸಾಕಾಗ್ಬಿಟ್ಟಿತ್ತು. ಅದಕ್ಕೇ ನಾನು ಏನು ಎಬ್ಬರ್ಸೋಕೆ ಹೋಗಲಿಲ್ಲ, ಮಲಿಕೊಂಡ್ಲಿ ಅಂದ್ಬಿಟ್ಟು ಅಲ್ಲಿಗೆ ತಾಂಡಕ್ಕೆ ಕೊಡ್ತೀನಿ. ಕಾಲೆಲ್ಲ ನೋಯ್ತೈತೆ ಅಂದ ಪಾಪ. ರಾತ್ರಿನೇ ಒಂದು ಮಾತ್ರೆ ತಂದು ಕೊಡಬೇಕಾಯ್ತು ಅವನಿಗೆ. ಮೈಕೈ ನೋವಿಂದು ನಾನು ಗಮನ ಕೊಡಲಿಲ್ಲ. ಯಾವುದೋ ಒಂದು ಇದರಲ್ಲಿ ಅವನು ಪಾಪ ಕೇಳಲಿಲ್ಲ, ಸುಮ್ಮನೆ ಮಲಗಿಬಿಟ್ಟವನೇ. ಅದಕ್ಕೋಸ್ಕರ ಇವಾಗ ಅವನಿಗೆ ಪಾಪ ಸ್ವಲ್ಪ ಲೆಮನ್ ಟೀ ಮಾಡಿಕೊಡ್ತೀನಿ. ಮಲಗಿಬಿಟ್ಟವನೇ. ಸಿಕ್ಕಾಪಟ್ಟೆ ಸಾಕಾಗೈತೆ. ನೆನ್ನೆಲ್ಲ ಪಾಪ ಐಟಮ್ ಎಲ್ಲ ತೆಗೆದು ಇಳಿಸಿ ಅದೆಲ್ಲ ತೆಗೆದು ಪಾಪ ಎಷ್ಟು ಕೆಲಸ ಮಾಡವನೆ ಅಂದರೆ ನನ್ನ ಮಗ. ಫ್ಯಾನ್ ಫಿಟ್ ಮಾಡೋರಿಗೆ ಕರ್ಕೊಬಂದು ಫ್ಯಾನ್ ಫಿಟ್ ಮಾಡಿಸಿ, ಟಿ ವಿ ಫಿಟ್ ಮಾಡಿಸಿ ಪಾಪ ಎಷ್ಟು ಓಡಾಡ್ಬಿಟ್ಟ. ವೈಫೈ ನಮ್ಮದು ನೆಟ್ಟು ಸಿಗಲ್ಲ ಮೊಬೈಲಲ್ಲಿ ನೆಟ್ವರ್ಕು ಸಿಗಲ್ಲ ಅಂದ್ಬಿಟ್ಟು ನಾನು ವೈಫೈ ಹಾಕ್ಸಿದ್ದೀನಿ ಮನೆಗೆ. ಅಂದರೆ ನಾನು ವೀಡಿಯೋಗಳು ಮಾಡಬೇಕಲ್ವ, ಅಪ್ಲೋಡ್ ಮಾಡೋಕ್ಕೆ ನೆಟ್ ಸಿಗಲ್ಲ ಅಂತ ವೈಫೈ ಹಾಕ್ಸಿದ್ದೀನಿ. ಹಂಗಾಗಿ ಅದನ್ನು ಬೇರೆ ಅವ್ರನ್ನ ಕರೆಸಿ ಅದನ್ನು ರೆಡಿ ಮಾಡಿಸಿ ಸಖತ್ತು ಕೆಲಸ ಮಾಡ್ದೆ ನೆನ್ನೆಲ್ಲ. ಅತ್ತ ಇತ್ತ ಓಡಾಡಿ ಅದು ತಂದು ಇದು ತಂದು. ಮತ್ತು ನೆನ್ನೆ ತಿಂಡಿ ತಂದಿರೋದು ನನಗೆ ಗೊತ್ತಿಲ್ಲ ನಿಜವಾಗ್ಲೂ. ಅಷ್ಟು ಆರಾಮಾಗಿ ತಂದುಬಿಟ್ಟವನೇ ತಿಂಡಿ ತಂದುಬಿಟ್ಟು. ಆಮೇಲೆ ಪಾಪ ಹೊಟ್ಟೆ ಹಸ್ಕೊಂಬಿಟ್ಟು 12 ಗಂಟೆಲಿ ಊಟ ಮಾಡವನೇ ನನ್ನ ಮಗ. ನಿಜವಾಗ್ಲೂ ಇಷ್ಟು ಸಾಕಾಗ್ಬಿಟ್ಟೈತೆ ಅವನಿಗೆ ಅಂದರೆ. ಗಾಡೀಲಿ ಓಡಾಡಿರೋದು ಅಷ್ಟೇ, ಆದರೂ ಸಾಕಾಗಲ್ವ ಪಾಪ. ಅದಕ್ಕೋಸ್ಕರ ಮಲಿಕೊಂಬಿಟ್ಟವನು, ಎದ್ದಿಲ್ಲ ಇನ್ನು. ನಾನೆಲ್ಲ ಹೊರಡ್ಬೇಕಲ್ವ, ಅದಕ್ಕೆ ಸ್ವಲ್ಪ ಅವನಿಗೆ ರಾತ್ರಿ ಟೊಮಟೊ ಸಾಂಬಾರು ಮಾಡಿದ್ದೆ. ಅದಕ್ಕೆ ಅನ್ನ ಮಾಡಿಬಿಟ್ಟು ಹೋಗೋಣ ಅಂತೇಳಿ ಅಂತ ಇದ್ದೀನಿ. ಯಾಕೋ ಸ್ಟವ್ ಸ್ವಲ್ಪ ಸಿಲಿಂಡ್ರ್ ಸ್ವಲ್ಪ ಕೈ ಕೊಡ್ತೈತೆ. ಅದೇನು ಖಾಲಿ ಆಗುತ್ತೋ ಏನೋ ಗೊತ್ತಿಲ್ಲ ನನಗೆ. ಸ್ವಲ್ಪ ಸಣ್ಣ ಉರಿತೈತೆ. ನೋಡೋಣ, ಅನ್ನ ಮಾಡೋಕ್ಕಾಗುತ್ತೋ ಹೆಂಗೋ ಗೊತ್ತಿಲ್ಲ. ಆದರೂ ನೋಡೋಣ ಒಂದ್ಸಲಿ ಆಗುತ್ತೋ ಇಲ್ವೋ ಅಂತ. ಈ ಮನೆ ಓನರು ಸ್ವಲ್ಪ ಸೋಲಾರ್ನ ರೆಡಿ ಮಾಡಿಸ್ಕೊಡ್ತೀವಿ ಅಂತ ಹೇಳವ್ರೆ. ಅದು ಯಾಕೋ ಸ್ವಲ್ಪ ಪ್ರಾಬ್ಲಮ್ ಐತೆ ಅಂತ. ಅದಕ್ಕೇ ಸ್ಟವ್ ಮೇಲೆ ಅಂಥವರೆಗೂ ಕಾಯಿಸ್ಕೊಳ್ರಿ ಅಂತ ಹೇಳವ್ರೆ. ಆಯಿತು ಅಂತೇಳಿ ನಾವು ಸುಮ್ಮನೆ ಇದ್ದೀವಿ. ಸೋಲಾರ್ಗೆ ಅವ್ರು ಇವಾಗ ರೆಡಿ ಮಾಡಿಸ್ಕೊಡ್ತಾರೆ. ಇನ್ನೊಂದು ತಿಂಗಳಷ್ಟೊತ್ತಿಗೆ ರೆಡಿ ಮಾಡಿಸ್ಕೊಡ್ತೀವಿ ಅಂತ ಹೇಳವ್ರೆ. ಅಲ್ಲೇವರೆಗೂ ಸಿಲಿಂಡ್ರ್ ಮೇಲೆ ಕಾಸ್ಕೊಂಡು ಇಕ್ಕೋಬೇಕು ನೀರು. ಅದಕ್ಕೆ ಇವಾಗ ಅವನಿಗೆ ನೀರು ಬೇರೆ ಕಾಯಿಸ್ಕೊಡ್ಬೇಕು ಮತ್ತು ಅಡುಗೆನೂ ಮಾಡಬೇಕು. ನಾನು ಎಲ್ಲೇ ಹೋದರೂ ಅಡ್ಜಸ್ಟ್ ಮಾಡ್ಕೊತೀನಿ. ಅವ್ರ ಓನರ್ ಏನು ಹೇಳಿದ್ರು ನಾನು ಅಡ್ಜಸ್ಟ್ ಮಾಡ್ಕೊತೀನಿ. ಆದರೆ ನಾವು ಖಾಲಿ ಮಾಡುವಾಗ ತೋರಿಸ್ಬಿಟ್ರೆ ಬೇಜಾರಾಗ್ಬಿಡುತ್ತೆ ಅವಾಗ. ನಿಜವಾಗ್ಲೂ ಎಲ್ಲ ನೋಡೋಣ, ಎಲ್ಲರೂ ಒಂದೇ ಥರ ಇರ್ತಾರ? ಎಲ್ಲ ಏನೋ ಒಬ್ರು ಆ ಥರ ಒಬ್ರು ಈ ಥರ. ಇದು ಬೆಳ್ಳು ಒಂದೇ ಸಮ ಇರಲ್ಲಲ್ವ. ಹಂಗಾಗಿ ಒಂದೊಂದು ಮನೆ ಓನರು ಅಂದರೆ ನಾವು ಪಾಠ ಕಲಿಬೇಕಾಗಿರೋದು ಏನಪ್ಪ ಅಂದರೆ, ನಾವು ಬುದ್ಧಿವಂತರಾಗಬೇಕು. ನಾವು ದಡ್ಡ ಕೆಲಸ ಮಾಡ್ಕೋಬಾರ್ದು ಅಷ್ಟೇ. ಪ್ರತಿಯೊಂದು ನಾವು ಲೆಕ್ಕ ಇಡಬೇಕು. ಪ್ರತಿಯೊಂದನ್ನು ನಾವು ಹೇಳ್ತಾ ಇರಬೇಕು. ಏನಾದರೂ ಪ್ರಾಬ್ಲಮ್ ಇದ್ದರೆ ನಾವು ಫಸ್ಟು ಹೇಳ್ಬಿಡೋದೇ ಒಳ್ಳೆಯದು. ಹಂಗಾಗಿ ನಾನು ನಿನ್ನೆ ವೀಡಿಯೋ ಮಾಡಾಕಿದ್ದೆ. ಅದಕ್ಕೆ ಬೆಳಗ್ಗೆ ಯಾರೋ ಒಂದು ಕಮೆಂಟ್ ಮಾಡಿದರು, ನೀವು ಮನೆ ತುಂಬ ಚೆನ್ನಾಗಿ ಇಟ್ಕೊತೀರ ಅಂತ. ಥ್ಯಾಂಕ್ಸ್ ಅಪ್ಪ ಕಮೆಂಟ್ ಮಾಡಿರೋದಕ್ಕೆ. ಖುಷಿಯಾಗುತ್ತೆ. ಧನ್ಯವಾದ.